ಗಣೇಶ ಹಬ್ಬದ 5ನೇ ದಿನ. ಹೀಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹುಶಃ ರಾಷ್ಟ್ರದ ಎಲ್ಲ ಭಾಗದಲ್ಲಿ ಮತ್ತು ನಮ್ಮ ನಗರದಲ್ಲಿ ಕೂಡ ವಿಸರ್ಜನೆ ಕಾರ್ಯಕ್ರಮ, ಗಣೇಶ ವಿಸರ್ಜನೆ 5ನೇ ದಿನದ ವಿಸರ್ಜನೆ ನಡೀತಾ ಇದೆ. 11ನೇ ದಿನದ ವಿಸರ್ಜನೆ ನಮ್ಮೂರಲ್ಲಿ ಹೆಚ್ಚು ಕಡಿಮೆ ಒಂದು 50-60 ಸಾರ್ವಜನಿಕ ಗಣೇಶ ಅಂದರೆ ಬೀದಿಯಲ್ಲಿ ದೊಡ್ಡ ದೊಡ್ಡ ಗಣೇಶ ಕುಂದಿರ್ಸೋದು ಕಾರ್ಯಕ್ರಮ ನಡೀತಾ ಇದ್ದರೆ, ಇವತ್ತು ಎಲ್ಲ ಬೀದಿಗಳಲ್ಲಿ ಎಲ್ಲ ಕಡೆ ಅವ್ರವ್ರ ಓಣಿಯಲ್ಲಿ ಎಲ್ಲರೂ ಸೇರಿ ಇವತ್ತು ಗಣೇಶ ವಿಸರ್ಜನೆ ಇತ್ಯಾದಿ ಮಾಡ್ತಾರೆ. ಮನೆಯಲ್ಲಿ ಇದ್ದವರು ಕೂಡ ಅನೇಕ, ಈಗ ನಮ್ಮ ಮನೆಯಲ್ಲೇ 5 ದಿನದ ವಿಸರ್ಜನೆ ಕಾರ್ಯಕ್ರಮ ಇವತ್ತೇ ನಾವು ಮಾಡ್ತೀವಿ. ಎಲ್ಲರೇ ಅಂದರೆ ಅಲ್ಲಿ ಅಪ್ಪನ ಕೆರೆಗಲ್ಲೇ ನಾವು ವಿಸರ್ಜನೆ ಮಾಡೋದು. ಆ ಹೋಗ್ತಿರುವಂಥ ಇದರಲ್ಲಿ ನಾವು ಕಳಿಸ್ಕೊಟ್ಟು ಆ ಥರ ವಿಸರ್ಜನೆ ಮಾಡ್ತೀವಿ. ಮೊನ್ನೆ ಕಮಿಷನರ್ ಸಾಹೇಬ್ರ ಹತ್ರ ಬಂದೋಬಸ್ತ್ ಬಗ್ಗೆ, ಬೇರೆ ಬೇರೆ ವಿಚಾರ ಬಗ್ಗೆ ನಾನು ಮತ್ತು ನಮ್ಮ MLA ಅವರು ಮತ್ತು ನಮ್ಮ ಬಾಬುರಾವ್ ಜಾಗೀರ್ದಾರವರು ಏನು ಮಹಾಮಂಡಳದ ಅಧ್ಯಕ್ಷದಾರ ಸುಮಾರು ವರ್ಷದಿಂದ, ನಾನು ಕಾರ್ಯಾಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಹೆಚ್ಚು ಕಡಿಮೆ ಸುಮಾರು ಒಂದು 550 ಗಣೇಶ ಇವತ್ತು ವಿಸರ್ಜನೆ ಆಗುವಂಥ ಒಂದು ನಿರೀಕ್ಷೆ ಇದೆ. 550 ಸುಮಾರು 600 ಎಲ್ಲ ಸೇರಿ ಕುಂದಿರ್ಸ್ತಾರೆ. ಕೊನೆ ದಿವಸ ಒಂದು ಕೆಲವು ಮಾಡ್ತಾರೆ, ಕೆಲವು 9 ದಿನಕ್ಕೆ ಮಾಡ್ತಾರೆ. ಹೀಗಾಗಿ ಸುಮಾರು 500 to 550 ವಿಸರ್ಜನೆ ಇವತ್ತು ಗುಲ್ಬರ್ಗ ನಗರದಲ್ಲಿ ನಡೀತಿದೆ. ಹೀಗಾಗಿ ಸ್ವಲ್ಪ ಈ ಸರ್ತೆ ಮಳೆ ಇರೋದ್ರ ಕಾರಣದಿಂದ ಒಂದು ಸ್ವಲ್ಪ ಎಲ್ಲೋ ಸ್ವಲ್ಪ ಕುಂಠಿತಗೊಂಡಿದೆ ಅಂತಂದ್ರೂ ತಪ್ಪಾಗಿರಲಿಲ್ಲ. ಆದರೆ ಇವತ್ತು ಮಳೆ ಇಲ್ಲದ ಕಾರಣಕ್ಕಾಗಿ ಉತ್ಸಾಹದಿಂದ ಪ್ರೊಸೆಷನ್ನಲ್ಲಿ ಬಂದು ವಿಸರ್ಜನೆ ಕಾರ್ಯಕ್ರಮ ಮಾಡ್ತಾರೆ. ನಾವು ಎಲ್ಲ ರೀತಿಯಿಂದ ನಾವು ಅಧಿಕಾರಿಗಳಿಗೆ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ವಿಶೇಷವಾಗಿ ಯಾವ ಐತಿಹಾಸಿಕ ಘಟನೆಗಳನ್ನಾಗಬಾರ್ದು. ಯಾಕಂದರೆ ಮಕ್ಕಳು ಪಾಪ ರಾತ್ರಿಯೆಲ್ಲ ಗಣೇಶ ವಿಸರ್ಜನೆ ಸಮಾರಂಭದಲ್ಲಿ ಅವರು ಕೂಡ ಪಾಲ್ಗೊಳ್ತಾರೆ. ಎಷ್ಟೋ ಕಡೆ ಅವ್ರಿಗೆ ಕೇಳೋರು ನೋಡೋರು ಇರೋದಿಲ್ಲ. ಹೀಗಾಗಿ ನಾನು ವಿನಂತಿ ಮಾಡೋದು ಎಲ್ಲ ಗಣೇಶ ಉತ್ಸವದ ಅಧ್ಯಕ್ಷಗೆ, ಅಂದರೆ ಆ ಓಣಿಯ ಅಧ್ಯಕ್ಷರಿಗೆ, ನೀವು ಆಸಕ್ತಿಯಿಂದ ಯಾವುದೋ ಘಟನೆಗಳನ್ನು ನಡಿಲಾರದ ರೀತಿಯಲ್ಲಿ ಈ ವಿಸರ್ಜನೆ ಕಾರ್ಯಕ್ರಮ ಶಾಂತಿಯುತವಾಗಿ ನಡಿಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಗುಲ್ಬರ್ಗ ಇತರ ಊರಿಂದ ಸ್ವಲ್ಪ ಲೆಕ್ಕಾಚಾರ ನನಗೆ ಕಡಿಮೆ ಇದೆ. ಅಂದರೆ ಸುಮ್ಮನೆ ನಾನು ಆ ಥರ ಏನೋ ಹಾಗೆ ಹೇಳೋದು ಸರಿಯಲ್ಲ. ನಾನು ಬೇಕಾದ್ರೆ ತಿಳ್ಕೊಂಡು ಹೇಳ್ತೀನಿ. ಆದರೆ ಗುಲ್ಬರ್ಗ ನಗರದಲ್ಲಿ ಈ ರೀತಿ ಒಂದು ವಾತಾವರಣ ಇದೆ. ಸರ್, ನಿಜವಾಗ್ಲೂ ರೈತರು ಸಂಕಷ್ಟದಲ್ಲಿದ್ದಾರೆ ಇವತ್ತು. ಅಂದರೆ ಬೆಳೆ ಎಲ್ಲ ಒಂದು ರೀತಿಯಿಂದ ನಾಶ ಆಗಿದಾವಲ್ಲಪ್ಪ. ಏನು ಮುಂಗಾರು ಬೆಳೆ ಭಾಳ ಎಫೆಕ್ಟ್ ಆಗಿದೆ. ಮತ್ತು ತೊಗರಿ ಬಿತ್ತನೆ ಮಾಡಿದವರಿಗೂ ಕೂಡ ಇವತ್ತು ನೀರೆಲ್ಲ ನಿಂತು ಕಷ್ಟದಲ್ಲಿದ್ದಾರೆ. ಹೀಗಾಗಿ ಮುಂದೆ ಇನ್ನು ಏನಾಗುತ್ತೋ ಗೊತ್ತಿಲ್ಲ. ಆದರೆ ಆ ಉತ್ಸಾಹ ಕಡಿಮೆ ಇದೆ ಇವತ್ತು. ಎಲ್ಲೇ ಇರಲಿ, ಇವತ್ತು ರೈತರ ಕೈಯಲ್ಲಿ ದುಡ್ಡು ಬಂದ್ರೇ ಎಲ್ಲ ಕಡೆ ಮಾರ್ಕೆಟಲ್ಲಿ ಎಲ್ಲ ಕಡೆ ದುಡ್ಡು ಬರುತ್ತೆ. ಅವ್ರ ಕೈಯಲ್ಲಿ ಹಣ ಇಲ್ಲ ಅಂತಂದರೆ ಸ್ವಲ್ಪ ನಿರಾಶಾದಾಯಕ ಅಂತ ಒಂದು ವಾತಾವರಣ ಬರುತ್ತೆ. ಈ ವರ್ಷ ಯಾಕೋ ಆ ಥರ ಒಂದು ಸ್ಥಿತಿಗತಿ ಕಾಣಿಸ್ತಾ ಇದೆ ಮಳೆ ಇರೋದ್ರಿಂದ. ಹೀಗಾಗಿ ನಾನು ಭಗವಂತನಲ್ಲಿ ಗಣಪರಿಗೆ ನಾವು ಪ್ರಾರ್ಥನೆ ಮಾಡೋದಿಷ್ಟೇ, ಬರುವಂಥ ದಿನಗಳಲ್ಲೇ ಇವತ್ತು ಹವಾಮಾನದಿಂದ ಅಥವಾ ನೈಸರ್ಗಿಕ ಏನು ವಿಕೋಪ ಅಂತೇನು ಹೇಳ್ತಿಲ್ಲ, ಆ ಥರದ್ದು ಯಾವುದೂ ಆಗಬಾರ್ದು, ರೈತರಿಗೆ ಇನ್ನೂ ಅನುಕೂಲ ಆಗಲಿ, ಆ ರೀತಿಯ ಭವಿಷ್ಯ ಅಥವಾ ಬರುವಂಥ ದಿನಗಳು ಇರಬೇಕು ಅಂತಂದು ನಾನು ಭಗವಂತನಲ್ಲೇ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಯಾವುದೂ ಆ ರೀತಿಯ ಘಟನೆ ನಡಿಬಾರ್ದು, ಶಾಂತಿಯುತವಾಗಿ ಗಣೇಶ ವಿಸರ್ಜನೆ ಆಗಲಿ ಅಂತ ಬಯಸ್ತೇನೆ.